ಪದ್ಮ, ಮಗು ಪದ್ಮ, ಛೇ ಎಂಥ ವಿಚಿತ್ರ ನನ್ನ ಮಗಳಿವಳು. ಇವತ್ತು ಅವಳ ಮದುವೆ ಸಂಭ್ರಮವಿದ್ದರೂ ನಾಚಿಕೊಂಡು ಮನೆಯಲ್ಲೇ ಕುಳಿತುಕೊಂಡಿದ್ದಾಳೆ ನನ್ನ ಮಗಳು. ಮದುವೆ ಮಂಟಪದಲ್ಲಿ ನೋಡಿದರೆ ನನ್ನ ಮಗಳಿಗೋಸ್ಕರ ಎಲ್ಲರೂ ಕಾಯುತ್ತಾ ಕುಳಿತಿದ್ದಾರೆ. ಇವಳಾದರೂ ನಾಚಿಕೆ ಸ್ವಭಾವದಿಂದ ಇನ್ನೂ ಮನೆಯಲ್ಲೇ ಕುಳಿತುಕೊಂಡಿದ್ದಾಳೆ. ಅಲ್ಲಿ ಶಾಂತೇಶ ಅವಳ ಕೊರಳಿಗೆ ತಾಳಿ ಕಟ್ಟಲು ಕಾತುರದಿಂದ ಕಾದಿದ್ದಾನೆ. ಅಂತೂ ಭಗವಂತ ಇಂದು ನನಗೆ ಕರುಣಿಸಿದ. ನನ್ನ ಜೀವನದಲ್ಲಿ ಇರುವುದರವರೆಗಾಗಿ ಅವಳ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆಂಬ ನನ್ನ ಆಸೆಯನ್ನು ಇವತ್ತು ಪೂರೈಸುತ್ತಿದ್ದಾನೆ ಪರಮಾನಂದ. ಪದ್ಮ, ಮಗು ಪದ್ಮ, ಬಾರಮ್ಮ ಹೊರಗೆ. ಬೇಗನೆ ಮದುವೆ ಮಂಟಪಕ್ಕೆ ಹೋಗಬೇಕಾಗಿದೆ. ಬೇಗನೆ ಶೃಂಗಾರ ಮಾಡಿಕೊಂಡು ಹೊರಗೆ ಬಾರಮ್ಮ. ಅಪ್ಪ, ಕರೆದೇನಪ್ಪ ನನ್ನನ್ನ? ಹೌದಮ್ಮ, ನಿನ್ನನ್ನೇ ಕರೆದೆ. ಯಾಕಮ್ಮ? ಇದೇನಮ್ಮ ಈ ನಿನ್ನ ಅವಸ್ಥೆ? ಅಲ್ಲಮ್ಮ, ಇಂದು ನಿನ್ನ ಮದುವೆ. ಕನ್ಯಾಮಣಿಯಾಗಿ ಹೊಸ ಸೀರೆಯನ್ನುಟ್ಟು ಹಸಿರು ಬಳೆ ತೊಟ್ಟು ತಲೆ ತುಂಬ ಹೂ ಮುಡಿದುಕೊಂಡು ಬರಬೇಕಾದ ನೀನು ಈ ರೀತಿ ಹಳೆಯ ಬಟ್ಟೆಯಲ್ಲಿ ಬಂದಿದೆಯಲ್ಲಮ್ಮ. ಯಾಕಮ್ಮ, ಏನಾಯ್ತಮ್ಮ? ಹೊಸ ಸೀರೆ, ಹಸಿರು ಬಳೆ ಇವನ್ನೆಲ್ಲ ತೊಟ್ಟುಕೊಳ್ಳೋ ಭಾಗ್ಯವನ್ನ ಈ ನಿನ್ನ ನಿರ್ಭಾಗ್ಯ ಮಗಳು ಪಡೆದುಕೊಂಡು ಬಂದಿಲ್ಲಪ್ಪ, ಪಡೆದುಕೊಂಡು ಬಂದಿಲ್ಲ. ಏನಮ್ಮ, ಏನು ಮಾತನಾಡ್ತೀರಿವಮ್ಮ ನೀನು? ಅಲ್ಲಮ್ಮ, ನೋಲಮ್ಮ, ಹುಡುಗಾಟದ ಮಾತನಾಡುವ ಸಂದರ್ಭ ಇದಲ್ಲಮ್ಮ. ನೋಡಮ್ಮ, ನಿನ್ನ ಮನದ ಅಂತರಾಳ ನನಗೂ ಅರ್ಥವಾಗುತ್ತದೆ. ಅಲ್ಲ, ನಾನು ಮದುವೆಯಾಗಿ ಮನೆ ಬಿಟ್ಟು ಹೊರಗೆ ಹೋದರೆ ನನ್ನ ತಂದೆ ಹೇಗೆ ಈ ಮನೆಯಲ್ಲಿ ಕಾಲು ಕಳೆಯುತ್ತಾರೆ ಎಂಬ ಆತಂಕ ಅಲ್ಲವೇ ನಿನಗೆ? ನೋಡಮ್ಮ, ನೀನು ನನ್ನ ಬಗ್ಗೆ ವಿಚಾರಿಸಬೇಡ. ನೋಡಮ್ಮ, ನನಗೆ ಈ ನನ್ನ ಜನ್ಮ ಇರುವುದರೊಳಗಾಗಿ ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆನ್ನುವ ಒಂದೇ ಆಸೆಯಮ್ಮ. ನೀನು ನನ್ನ ಬಗ್ಗೆ ಚಿಂತಿಸಬೇಡ. ಹೋಗಮ್ಮ, ಬೇಗನೆ ಹೋಗಿ ಹಸಿರು ಸಿರಿಯನ್ನುಟ್ಟು ಕೈ ಬೈ ತುಂಬ ಬಳೆ ತೊಟ್ಟು ಹೂ ಮೂಲಿಕೊಂಡು ಮಧುಮತಿಯಾಗಿ ಶೃಂಗಾರ ಮಾಡಿಕೊಂಡು ಮದುವೆ ಮಂಟಪಕ್ಕೆ ಹೋಗೋಣ, ನಡಿಯಮ್ಮ. ಅಪ್ಪ, ಮದುವೆ ಮಂಟಪ ಸೌಭಾಗ್ಯ ತುಂಬಿದ ಹೆಣ್ಣಗಳಿಗೆ ಮಾತ್ರ. ನಿರ್ಭಾಗ್ಯ ತುಂಬಿದ ಈ ನಿನ್ನ ಮಗಳಿಗಲ್ಲಪ್ಪ, ಈ ನಿನ್ನ ಮಗಳಿಗಲ್ಲ. ಅಪ್ಪ, ಇನ್ನು ನೀ ಕಟ್ಟಿದ ಕನಸು ನನಸಾಗ್ಲಿಕ್ಕೆ ಸಾಧ್ಯವೇ ಇಲ್ಲಪ್ಪ, ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲಪ್ಪ, ಇನ್ನು ಪಾಯಸಕ್ಕೆ ವಿಷ ಬೆರೆಸಿದರೆ ಅದು ರುಚಿಯಾಗಬಹುದೇನಪ್ಪ, ರುಚಿಯಾಗಬಹುದೇನಪ್ಪ. ಏನಮ್ಮ ನಿನ್ನ ಮಾತಿನ ಒಗಟು? ನೀನಾಡುವ ಒಂದೊಂದು ವಾಕ್ಯ ಕೇಳಿದರೆ ನನ್ನ ಹೃದಯವೇ ಒಡೆದು ಹೋಗುತ್ತಾಗುತ್ತದೆ ಅಮ್ಮ. ಪದ್ಮ, ನೀನಾಡುವ ಮಾತು ಕೇಳಿದರೆ ನಿನ್ನ ಹೃದಯದಲ್ಲಿ ಏನೋ ಒಂದು ವಿಷಯ ಅಡಕವಾದಂತೆ ಕಾಣುತ್ತದೆ. ಹೇಳಮ್ಮ, ನಿಸ್ಸಂಕೋಚವಾಗಿ ಹೇಳಮ್ಮ, ಈ ನಿನ್ನ ತಂದೆಯ ಮುಂದೆ. ಅಪ್ಪ, ಅದಕ್ಕೆ ಬಲ್ಲವರು ಹೇಳ್ತಾರೆ, ತಂದೆ ಇಲ್ಲದಿದ್ರೂ ಪರವಾಗಿಲ್ಲ, ಆದ್ರೆ ಹೆತ್ತ ಮಕ್ಕಳಿಗೆ ತಾಯಿ ಇರಬೇಕು ಅಂತ. ಈ ಸಮಯದಲ್ಲಿ ನನ್ನ ಹೆತ್ತ ತಾಯಿ ಇದ್ದಿದ್ರೆ ಹತ್ತು ಕರೆದು ಹೋದ ದುಃಖವನ್ನು ನೆನೆಸಿಕೊಂಡು ಹೇಳಬಹುದಾಗಿತ್ತು. ನಿನ್ನ ಮುಂದೆ ನಾನೇನಾದ್ರೂ ಈ ವಿಚಾರವನ್ನು ಹೇಳಿದ್ರೆ ಖಂಡಿತವಾಗ್ಲೂ ನಿನ್ನ ಪ್ರಾಣ ಉಳಿಯೋದಿಲ್ಲಪ್ಪ, ನಿನ್ನ ಪ್ರಾಣ ಉಳಿಯೋದಿಲ್ಲ. ಇನ್ನು ಯಾವ ಕಾರಣಕ್ಕಾಗಿ ನಾನು ಈ ಭೂಮಿ ಮೇಲೆ ಬದುಕಲಪ್ಪ?
ನೋಡಮ್ಮ, ತಾಯಿ ತೀರಿಕೊಂಡಾಗಿನಿಂದ ನಾನೇ ನಿನಗೆ ತಂದೆ ತಾಯಿ ಎರಡೂ ಆಗಿ ನಿನ್ನನ್ನು ಜೋಪಾನ ಮಾಡ್ತೀನಿ. ನಾನೇ ನಿನ್ನ ತಾಯಿ ಎಂದು ತಿಳಿದುಕೊಂಡ ವಿಷಯ ಏನೆಂದು ಹೇಳಮ್ಮ. ಹೇಳ್ತೀನಪ್ಪ, ಹೇಳ್ತೀನಿ. ಹೆತ್ತವರ ಮುಂದೆ ಹೇಳ್ಕೊಳ್ದೆ ಈ ನಿನ್ನ ದುಃಖವನ್ನ ಮತ್ಯಾರ ಹತ್ರ ಹೇಳ್ಕೊಳ್ಳಿ ಅಪ್ಪ, ಮತ್ಯಾರ ಹತ್ರ ಹೇಳ್ಕೊಳ್ಳಿ ಅಪ್ಪ. ಜೇನು ಹುಳುಗಳೆಲ್ಲ ಒಂದುಗೂಡಿ ತೊಟ್ಟನ್ನ ಕಟ್ಟಿ ಅದರಲ್ಲಿ ಅಮೃತವನ್ನ ಮುಟ್ಪಾಗಿಡುತ್ತವೆ. ಆದ್ರೆ ವಿಷ ತುಂಬಿದ ಮಾನವನು ಅದನ್ನು ಕಂಡಾಗ ಆ ಅಮೃತದ ಸವಿಯನ್ನ ಸೌದೆ ಬಿಡುತ್ತಾನೆ. ಇನ್ನು ಜೇನು ಹುಳುಗಳ ಬಾಳು ವಿಷ ತುಂಬಿದ ಬಾಡಾಗಿ ಬಿಡುತ್ತೆ ಅಪ್ಪ, ಬಾಳಾಗಿ ಬಿಡುತ್ತೆ. ಅದರಂತೆ ನಿನ್ನ ಮಗಳ ಸ್ಥಿತಿನೂ ಅಪ್ಪ. ಇಷ್ಟು ವರ್ಷ ನನ್ನ ಶೀಲವನ್ನ ನಾನು ಕಾಪಾಡಿಕೊಂಡು ಬಂದಿದ್ದೆ. ಆದ್ರೆ ಇವತ್ತು ನನ್ನಿಂದ ಹಾಳಾಗಿ ಹೋಯ್ತಪ್ಪ. ಇದೆಂತ ಮಾತನಾಡ್ತೀಯಮ್ಮ ಪದ್ಮ? ಎಂತಹ ಹಾಸು ಬಂಡೆಯನ್ನು ನನ್ನ ತಲೆಯ ಮೇಲೆ ಹಾಕಿದೆಯಮ್ಮ. ನೀನಾಡುವ ಒಂದೊಂದು ಮಾತುಗಳು ಕೇಳಿದರೆ ನನ್ನ ಹೃದಯ ಚೂರು ಚೂರು ಆಗುತ್ತದೆ ಅಮ್ಮ. ನಿಜ, ನಾನು ನಿನ್ನೆ ರಾತ್ರಿ ಮನೆಯಲ್ಲಿರಲಿಲ್ಲ. ಆದರೆ ಅದು ಹೇಗೆ ವಿಷ ಬೆರೆಯುತ್ತಮ್ಮ ನಿನ್ನ ಶೀಲಕ್ಕೆ? ಹೇಳ್ತೀನಿ. ನಿನ್ನೆ ನೀನಿಲ್ಲದ ಸಮಯವನ್ನು ನೋಡಿ, ನಾನೊಬ್ಬಳೇ ಮನೆಯಲ್ಲಿರೋದನ್ನ ನೋಡಿ, ಕಳ್ಳ ಬೆಕ್ಕು ಹಾಲು ಕುಡಿದು ಪರಾರಿಯಾಗಿ ಓಡು ಹೋದಂತೆ ನನ್ನ ಶೀಲವನ್ನ ಹಾಳು ಮಾಡಿ ಪರಾರಿಯಾಗಿ ಓಡಿ ಹೋದನಪ್ಪ. ಸಾಕಮ್ಮ, ಮುಂದೆ ಮಾತನಾಡೋಮ್ಮ. ಈ ನಿನ್ನ ಕರಗಸದಂತ ಮಾತುಗಳನ್ನು ಆಡೋದಿರಮ್ಮ, ಆಡೋದಿರು. ನೀನಾಡುವ ಒಂದೊಂದು ಮಾತುಗಳು ಚೂರು ಚೂರು ಮಾಡುತ್ತವೆ ನನ್ನ ಹೃದಯವನ್ನು. ಹೇಳು, ನಿನ್ನೆ ರಾತ್ರಿ ನಿನ್ನ ಶೀಲಕ್ಕೆ ವಿಷ ಬೆರೆಯುತ್ತೇನಮ್ಮ? ಹೇಳಮ್ಮ, ಆ ನಿನ್ನ ಶೀಲವನ್ನು ಕದ್ದ ಕಳ್ಳ ಯಾರೆಂದು ಹೇಳಮ್ಮ. ಹೇಳ್ತೀನಪ್ಪ, ಹೇಳ್ತೀನಿ. ಅವರೇ ನಿನ್ನ ಆ ಜನ್ಮದ ವೈರಿ ಆ ಪ್ರತಾಪನೇ ಅಪ್ಪ. ಆ ಪಾಪಿನ ನನ್ನ ಶೀಲಕ್ಕೆ ಕಿಚ್ಚು ಹಚ್ಚಿ ಹೋದ ಅಪ್ಪ, ಕಿಚ್ಚು ಹಚ್ಚಿ ಹೋದ. ಕೊನೆಗೂ ನಿನ್ನ ಸೇಡನ್ನು ತೀರಿಸಿಕೊಂಡು ಬಿಟ್ಟಿಯಾ ಪಾಪಿ? ನಾನು ಅಧಿಕಾರದಲ್ಲಿದ್ದಾಗ ನಿನಗೆ ಕಠಿಣ ಶಿಕ್ಷೆ ಕೊಟ್ಟೆ ಎಂಬ ಒಂದೇ ಕಾರಣಕ್ಕಾಗಿ ಏನು ಅರಿಯದ ನನ್ನ ಮುಕ್ತ ಮಗಳ ಮೇಲೆ ನಿನ್ನ ಸೇಡು ತೀರಿಸಿಕೊಂಡಿಯಾ? ಲೇ ಪಾಪಿ, ನೀನು ಇಂಥ ಮೋಸಗಾರನೆಂದು ನಾನು ನಂಬಿರಲಿಲ್ಲ ಪ್ರತಾಪ್, ನಂಬಿರಲಿಲ್ಲ. ಲೇ, ನಿನಗೆ ನನ್ನ ಮೇಲೆ ಸೇಡಿದ್ದರೆ ಈ ದೇಹದಿಂದ ಈ ಸೊಂಡವನ್ನು ಕತ್ತರಿಸಿದ್ದರು ನನಗೆ ಚಿಂತೆ. ಆದರೆ ಏನು ಅರಿಯದ ನನ್ನ ಮುಕ್ತ ಮಗಳ ಮೇಲೆ ನಿನ್ನ ಸೇಡು ತೀರಿಸಿಕೊಂಡಿಯಲ್ಲ ಪ್ರತಾಪ. ಸಮಾಧಾನ ಮಾಡಿಕೊಳ್ಳಿ ಅಪ್ಪ, ಸಮಾಧಾನ ಮಾಡಿಕೊಳ್ಳಿ. ವಯಸ್ಸಾದ ನಿಮಗೆ ನಿಮ್ಮ ಸುಖವನ್ನು ತರುವ ಮಗಳಾಗಿ ಹುಟ್ಟಲಿಲ್ಲಪ್ಪ. ನಾನು ಮಗಳಾಗಿ ಹುಟ್ಟಲಿಲ್ಲ. ಇನ್ನು ನನ್ನನ್ನೇ ಮನಸಾರಿ ಪ್ರೀತಿಸಿದ ಶಾಂತಿ ಹತ ಭಾಗ್ಯನಪ್ಪ, ಹತ ಭಾಗ್ಯ. ಮಗಳು
ಕೇಳು ಪದ್ಮ. ನೋಡಮ್ಮ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತರೆ ಏನು ಪ್ರಯೋಜನ ಇಲ್ಲಪ್ಪ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಹೇಳಪ್ಪ. ನೋಡಮ್ಮ, ನಾನು ಹೇಳುವ ಮಾತು ನೀನು ಪಾಲಿಸ್ಕೊಡ್ತೀಯನಮ್ಮ? ಹೇಳಪ್ಪ, ಅದ್ಯಾವ ನಿನ್ನ ಮಾತು ಅಂತ ಖಂಡಿತವಾಗ್ಲೂ ನಾನು ಕೇಳ್ತೀನಿ ಅಪ್ಪ. ನೋಡಮ್ಮ, ನಾನು ಹೀಗೆ ಅನ್ನುತ್ತೇನೆ ಅಂದ ನಿನ್ನ ತಂದೆ ಬಗ್ಗೆ ತಪ್ಪು ತಿಳ್ಕೋಬೇಡ. ಯಾಕಂದ್ರೆ ನಾನೇನೇ ಮಾಡಿದರೂ ನನ್ನ ಮಗಳ ಒಳ್ಳೆಯದಕ್ಕಾಗಿ ಅಲ್ಲವೇ. ನೋಡಮ್ಮ, ನಿನ್ನೆ ರಾತ್ರಿ ನಾನಿಲ್ಲದ ಸಮಯದಲ್ಲಿ ನಡೆದ ಆ ಘಟನೆ ಒಂದು ಕೆಟ್ಟ ಕನಸನ್ನು ಬರ್ತು ಬಿಡು. ಎಲ್ಲವನ್ನು ಬರೆತು ಮನಸ್ಸಿನ ಮೇಲೆ ಏನನ್ನು ಪರಿಣಾಮ ಮಾಡಿಕೊಳ್ಳದೆ ಆ ಶಾಂತೇಶನ ಕೈ ಹಿಡಿದು ಅವನ ಬಾಳ ಸಂಗಾತಿಯಾಗಿ ಬಾಳ್ತೀಯೇನಮ್ಮ. ಚೆನ್ನಾಗಿದೆಯಪ್ಪ ನಿನ್ನ ಮಾತು, ಚೆನ್ನಾಗಿದೆ ನಿನ್ನ ಮಾತು. ನಿನ್ನ ಮಗಳ ಬಾಳು ಹೂವಾಗಿರ್ಬೇಕು, ಮತ್ತೊಬ್ಬರ ಬಾಳು ಮುಳ್ಳಾಗಬೇಕು ಅಂತ ಹೇಳ್ತಿದ್ದೆಲ್ಲ. ಅಪವಿತ್ರವಾದ ಈ ನನ್ನ ದೇಹವನ್ನ ಪವಿತ್ರವಾದ ಶಾಂತೇಶನಿಗೆ ಅರ್ಪಿಸಿದ್ರೆ ಆ ದೇವರಾದ್ರೂ ಮೆಚ್ಚುತ್ತಾನೇನಪ್ಪ. ಎಂತ ವಿಚಿತ್ರ ಹೆಣ್ಣಮ್ಮ ನೀನು. ಅಲ್ಲಮ್ಮ, ಈ ಸಮಾಜದಲ್ಲಿ ಎಷ್ಟೋ ಹೆಣ್ಣುಗಳು ತಮ್ಮ ತೀಟೆಗಾಗಿ ಮದುವೆಯಾಗದೆ ಕದ್ದು ಬಸುರಾಗಿ ಯಾರಿಗೂ ಅರಿಯದಂತೆ ಗರ್ಭಪಾತ ಮಾಡಿಸಿಕೊಂಡು ಮತ್ತೆ ತಾವೇ ಗರತಿಯರೆಂದು ಬಾಳುವ ಈ ಸಮಾಜದಲ್ಲಿ ನೀನು ತುಂಬಾ ಸದ್ಗುಣವಂತ ಮಗಳಮ್ಮ. ನೀನು ಈ ಸಮಾಜಕ್ಕೆ ಮಾದರಿಯ ಮಾಡಿ ಗರತಿ ಹೆಣ್ಣಮ್ಮ. ನಿನ್ನಂತ ಸದ್ಗುಣವತಿಯಾದ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಂತಪ್ಪ, ಹುಟ್ಟಬಾರದು. ಅಪ್ಪ, ಈಗಿದ್ದ ಪಾಪದ ಹುರಿಯನ್ನೇ ಹೊತ್ತುಕೊಳ್ಳಿಕ್ಕೆ ನನ್ನಿಂದ ಆಗ್ತಿಲ್ಲ. ಮೇಲಾಗಿ ಶಾಂತೇಶನಿಗೆ ಅಪವಿತ್ರವಾಗಿರುವ ಈ ನನ್ನ ದೇಹವನ್ನು ಅರ್ಪಿಸಿ ಅವರ ಕೈಯನ್ನು ಹಿಡಿದು ಮತ್ತೊಂದು ಪಾಪದ ಗಟ್ಟನ್ನು ಹೊತ್ತುಕೊಂತ ಹೇಳ್ತಿದ್ದೀರಿ. ಇಲ್ಲ, ನಾನು ಯಾವ ಮದುವೆ ಮಂಟಪಕ್ಕೂ ಬರಲಾರೆ. ನನಗೆ ಯಾವ ಮದುವೆ ಹಾಗಾದರೆ ಎಂದು ಮದುವೆ ಮಂಟಪದಲ್ಲಿ ನಡೆಯಬೇಕಾದದ್ದು ಮದುವೆ ಅಲ್ಲಪ್ಪ, ನನ್ನ ಆಗುವ ಶಾಂತೇಶನ ಮಾನ ಹರಣವಪ್ಪ. ಮಾನವೇ ಹೋದ ಮೇಲೆ ಪ್ರಾಣವಿದ್ದಾದರೆ ಏನು ಪ್ರಯೋಜನವಮ್ಮ. ಮಾನ ಹೋದ ಮೇಲೆ ನಾವು ನಮ್ಮ ಕತ್ತನ್ನು ನಾವು ಹೆಚ್ಚಿಕೊಂಡು ಸತ್ತರೂ ಸರಿಯಮ್ಮ, ಸತ್ತರೂ ಸರಿ. ಏನಪ್ಪ ನೋಡಮ್ಮ, ಹೆತ್ತ ಮಗಳ ಜೀವನ ಸರಿಯಾಗಬೇಕಾದರೆ ತಂದೆ ಎಂತ ಪಾಪಕ್ಕಾದರೂ ಸಿದ್ಧನಾಗಲೇಬೇಕಮ್ಮ. ಯಾಕಂದರೆ ಹೆತ್ತ ಕರಳು ಕೇಳೋದಿಲ್ಲ. ನೋಡು, ನಿನ್ನ ಮೇಲಿನ ಮಮಕಾರದ ಹೊರೆ ನನ್ನನ್ನು ಇಂಥ ಮಟ್ಟಕ್ಕೆ ತಂದು ಬಿಟ್ಟಿತ್ತಮ್ಮ. ಹೆಣ್ಣು ಹೆತ್ತವರ ಕಷ್ಟವಮ್ಮ, ಇದು ಹೆಣ್ಣು ಹೊತ್ತವರ ಕರ್ಮ. ಶಾಂತೇಶ ನಿರ್ಭಾಗ್ಯನಮ್ಮ. ಅಂತಹ ಸದ್ಗುಣ ಸಂಪನ್ನನನ್ನು ಅಳಿಯನಾಗಿ ಪಡೆಯುವ ಭಾಗ್ಯ ನನಗಿಲ್ಲ. ನನ್ನ
ನನ್ನ ಜೀವನದಲ್ಲಿ ನನ್ನ ಮಗಳ ತಲೆಯ ಮೇಲೆ ಅಕ್ಷತೆ ಹಾಕಬೇಕು, ಶಾಂತೇಶ್ವರಿಗೆ ದಾರಿ ಎಳೆದು ಕೊಡಬೇಕು ಎನ್ನುವ ಆಸೆ ಏನು ಮಾಡಲಪ್ಪ. ಸಾಹೇಬ್ರ ನಿಮಗೆ ಹೊತ್ತು ಗೊತ್ತು ಏನು ಗೊತ್ತಿಲ್ಲನ್ರಿ? ಅಲ್ರಿ ಅಲ್ಲಿ ಮದ್ವೆ ಹಂದ್ರದಾಗ ಎಲ್ಲರೂ ನಿಮ್ಮ ದಾರಿನಾಗ ಹಾಕೋದ ಕೂತಾರ್ರಿ. ಇಲ್ಲಿ ನೋಡಿದ್ರ ನಿಮ್ಮ ಮನಿನೂ ತಯಾರಿಲ್ಲ, ತಂದೆ ಮಗಳು ಕೂಡಿ ಸುಮ್ಮನೆ ಕೂತ್ಬಿಟ್ರಲ್ರಿ. ಅಲ್ರಿ ಕರ್ಕೊಂಬ ಅಂತ ಕಶ್ಯಾರಿ, ಬರ್ರಿ ಹೋಗೋಣ ಅಪ್ಪರ. ಬಾ ಪಂಪಾಪತಿ, ಸದ್ಯ ನಾವು ಕೂಡ ಮದುವೆ ಮಂಟಪಕ್ಕೆ ಬರಬೇಕೆಂದು ತಯಾರಾಗಿದ್ದೇವೆ, ಅಷ್ಟರಲ್ಲಿ ನೀನು ಬಂದೆ. ಪಂಪಾಪತಿ, ಮದುವೆ ಮಂಟಪದಲ್ಲಿ ಯಾರ್ಯಾರು ಬಂದಿದ್ದಾರೆ? ಚೇ ಅದನ್ನ ಏನು ಕೇಳ್ತೀರಿ ಅಪ್ಪಾರ? ನಮ್ಮ ಸೌದತ್ತಿಂದ ಶಾಸಕರತ್ರ ಅವರು ಬಂದಾರ್ರಿ, ಗೋಕಾಕದಿಂದ ಸಾವುಕಾರ ಸತಿ ಸಾವುಕಾರ ಬಂದಾರ್ರಿ, ಒಳ್ಳೆ ಬೆಳಗಾವಿಂದ ಸುರೇಶ್ ಅಂಗಡಿ ಅವರು ಬಂದಾರ್ರಿ, ಮತ್ತು ಊರಾಗ ಯಾರೋ ಹಿರಿಯರ ಗಣ್ಯ ವ್ಯಕ್ತಿಗಳಂತ್ರಿ ಸಿಕ್ಕಾಪಟ್ಟಿ ಮಂದಿ ಕುಡಿಯಾರ ನೋಡ್ರಿ ಅಪ್ಪಾರ. ಇದನ್ನ ಎಲ್ಲ ನೋಡಿದ್ರ ನಾ ಯಾಕೆ ಮದುವೆ ಆಗಬಾರೋನು ಅಂತದ ನಂಗೆ ಹಂಬಲ ಆಗತೈತ್ರಿ ಅಪ್ಪಾರ. ಮತ್ತು ಶಾಂತೇಶಪ್ಪನವ್ರ ನಿಜವಾಳ ಶಾಂತೇಶಪ್ಪನವ್ರ ಗುಣವಂತಿರಿ, ನಿಮ್ಮ ಮಗಳು ಪುಣ್ಯ ಮಾಡ್ಯಾಳ್ರಿ ಅಪ್ಪಾರ. ನಿಜವಾಗಲೂ ನನ್ನ ಮಗಳು ಪುಣ್ಯವಂತೆ ಅಪ್ಪ, ಪುಣ್ಯವಂತೆ. ಅಂತಹ ಗುಣವಂತ ಅಳಿಯನನ್ನು ಪಡೆಯಲು ನಾನು ಕೂಡ ಪುಣ್ಯವಂತ. ಅಂತಹ ಅಳಿಯನನ್ನು ನೀನು ಕೈ ಹಿಡಿತಿದೀಯಾ ಅಂದ ಮೇಲೆ ನನಗೆ ತುಂಬಾ ಸಂತೋಷವಮ್ಮ. ನೋಡವ್ವ, ನಾನು ನಿನಗತಿ ನಿರ್ಭಾಗ್ಯವಂತ, ಆದರೆ ನನಗೆ ತಂಗಿ ಇಲ್ಲ, ನಿನಗೆ ಅಣ್ಣ ಇಲ್ಲ. ಹಿಂದಿನಿಂದ ನಾವು ಅಣ್ಣ ತಂಗಿಯಾಗಿ ಬಾಳೆ ಬದುಕೋಣ ತಂಗಿ, ಬಾಳೆ ಬದುಕೋಣ. ನೀನು ಕಣ್ಣೀರು ಹಾಕಬೇಡವ್ವ. ಪಂಪಾಪತಿ, ನೀನು ನಮ್ಮನ್ನು ಕರೀಲಿಕ್ಕೆ ಬಂದಿರುವ ತಾನೇ? ಯಾಕ್ರಿ ಸಾಹೇಬ್ರ, ನಾ ಏನು ಸುಳ್ಳು ಹೇಳ್ತೇನ್ರಿ? ಖುದ್ದವಾಗಿ ನಿಮ್ಮನ್ನು ಕರ್ಕೊಂಡವ ಅಂತ ಕಶ್ಯಾರ್ರಿ ನಮ್ಮ ಸಾಹೇಬ್ರ. ಬರ್ರಿ ಹೋಗುಣ್ರಿ. ಪಂಪಾಪತಿ, ನೋಡಪ್ಪ, ಮದುವೆ ಅಂದ ಮೇಲೆ ಸಾಮಗ್ರಿಗಳು ಜಾಸ್ತಿ ಇರ್ತೇವೆ ತಾನೇ. ನಾವೆಲ್ಲ ಸಾಮಗ್ರಿಗಳನ್ನು ಬೇರೆ ಗಾಡಿಯಲ್ಲಿ ಹೇರಿಕೊಂಡು ನಾವಿಬ್ಬರು ಕಾರಿನಲ್ಲಿ ಬರ್ತೇವೆ, ನೀನು ಹೋಗಿ ಹೇಳಿಬಿಡು. ಹಾಗಾದರೆ ಸಾಹೇಬ್ರ, ನಾ ಮುಂದೆ ಹೋಗ್ತೇನೆ, ನೀವು ಕಾರಲ್ಲಿ ಎಲ್ಲರೂ ತಗೊಂಡು ಬನ್ನಿ ಹಂಗಾರೆ. ಪಂಪಾಪತಿ, ಸ್ವಲ್ಪ ತಾಳು. ಪಂಪಾಪತಿ, ನಾನೊಂದು ಚೀಟಿ ಬರೆದಿದ್ದೇನೆ. ಈ ಚೀಟಿಯನ್ನು ಖುದ್ದು ಶಾಂತೇಶ್ವರ ಕೈಯಲ್ಲಿ ತಲುಪಿಸಬೇಕು. ಸಾಹೇಬ್ರ, ಚೀಟಿ ಕೊಡದ್ರಲ್ಲಿ ನಾ ಎತ್ತಿದ ಕೈ ರೀ, ನೀವು ಬರ್ದಷ್ಟ ಕೊಡ್ರಿ, ಮುಡ್ಸಿದ ಜವಾಬ್ದಾರಿ ನಂದ್ರಿ ಅಪ್ಪರ. ನೋಡು, ಈ ಚೀಟಿಯಲ್ಲಿ ಮುಖ್ಯವಾದ ವಿಷಯವಿದೆ, ಆದಷ್ಟು ಬೇಗನೆ ಹೋಗಿ ಶಾಂತೇಶ್ವರ ಕೈಗೆ ತಲುಪಿಸಬೇಕು. ಸರಿ ಅಪ್ಪರ, ನಾನು ಚೀಟಿಯನ್ನು ಮುಟ್ಟಿಸ್ತೇನೆ, ನೀವೇನು ತಲೆ ಕೆಡಿಸೋಬೇಡ್ರಿ. ನಾ ಹೋಗಿ ಮುಟ್ಟಿಸ್ತೇನೆ ರೀ, ನೀವು ಆರಾಮ್ ಕಾರ್ನಲ್ಲಿ ಬರ್ರಿ. ಆಯ್ತಪ್ಪ, ನೀನು ಹೋಗಿ ಪಟ್ನಾ ಬರ್ರಿ ಅಪ್ಪರ, ಮತ್ತೆ ಪಟ್ನಾ ಬರ್ರಿ. ಆಯ್ತಾಯ್ತು, ಹೋಗಿ. ಅಲ್ಲಪ್ಪ ಪಂಪಾಪತಿ, ಮುಂದೆ ನೀನು ಮುಂದೆ ಹೋಗು, ನಾನು ಕಾರ್ನಲ್ಲಿ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಕಳಿಸಿದೆಯಲ್ಲ, ಅದು ಅಲ್ಲದೆ ಚೀಟಿಯನ್ನು ಕೊಟ್ಟು ಕಳಿಸಿದೆ. ಈ ಬಿಡಿಸದ ಬಂಧನದಿಂದ ತಪ್ಪಿಸಿಕೊಳ್ಳುವುದಾದ್ರೂ ಹೇಗಪ್ಪ? ಅದಕ್ಕೇನು ಚಿಂತೆ ಮಾಡಬೇಡಮ್ಮ. ನೋಡಮ್ಮ, ಆ ಚೀಟಿಯಲ್ಲಿ ಬರೀ ಕಹಿ ತುಂಬಿದ ವಿಷಯವನ್ನೇ ಬರೆದು ಕಳಿಸಿದ್ದೇನಪ್ಪ. ಚೀಟಿ ಇನ್ನು ಮೇಲೆ ನಾವು ಮದುವೆ ಮಂಟಪಕ್ಕೆ ಹೋಗುವ ಚಿಂತೆಯನ್ನು ಮಾಡುವುದೇ ಬೇಡ. ಯಾಕಂದರೆ ಆ ವಿಷಯವೇ ಆಗಿದೆ. ಅದು ಶಾಂತೇಶ್ವರ ಕೈಗೆ ಹೋಗಿ ತಲುಪಿದ ತಕ್ಷಣ ಅವನಿಗೆ ಗೊತ್ತಾಗುತ್ತದೆ. ನೋಡಮ್ಮ, ಈಗ ಎಲ್ಲ ವಿಷಯವನ್ನು ಮರೆತು ಆರಾಮದಿಂದ ನಿದ್ರೆ ಮಾಡು. ಮುಂದೆ ಏನಾಗುತ್ತೆ ಅನ್ನೋದನ್ನು ಬೆಳಿಗ್ಗೆ ನೋಡೋಣಮ್ಮ. ಬಾರಮ್ಮ, ವಿಶ್ರಾಂತಿ ಮಾಡೋಣ ಬಾ.